ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ಬೈಟ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ತುಳುನಾಡಿನ ಕಾರಣಿಕ ದೈವ ಕೊರಗಜ್ಜನ ಮಹಿಮೆ ಮತ್ತು ಪವಾಡವನ್ನು ತೋರಿಸುವಂತಹ ಒಂದು ಘಟನೆಯ ಬಗ್ಗೆ ತಿಳಿಸ್ತೇನೆ. ಕೆಲವು ವರ್ಷಗಳ ಹಿಂದೆ ಮಂಗಳೂರಿನ ಸಮೀಪದ ಕಾಡಿನ ಹಾದಿಯಲ್ಲಿ ಈ ಘಟನೆ ನಡೆಯಿತು. ಒಬ್ಬ ವ್ಯಕ್ತಿ ತನ್ನ ಸ್ಕೂಟರ್ನಲ್ಲಿ ಕೆಲಸ ಮುಗಿಸಿ ರಾತ್ರಿ 12 ಗಂಟೆಗೆ ಮನೆಗೆ ವಾಪಸ್ಸಾಗ್ತಿದ್ದ. ಆ ದಾರಿ ತುಂಬ ಭಯಾನಕವಾಗಿತ್ತು. ಸುತ್ತಲೂ ದಟ್ಟವಾದ ಮರಗಳು ಮತ್ತು ಯಾವುದೇ ರೀತಿಯ ಬೀದಿ ದೀಪಗಳಿರಲಿಲ್ಲ. ಹೋಗುವ ದಾರಿಯಲ್ಲಿ ಇದ್ದಕ್ಕಿದ್ದಂತೆ ಅವನ ಸ್ಕೂಟರ್ ಕೆಟ್ಟು ಹೋಗಿ ನಿಂತು ಹೋಗುತ್ತೆ. ಅವನು ಎಷ್ಟೇ ಪ್ರಯತ್ನಿಸಿದ್ರೂ ಸ್ಕೂಟರ್ ಸ್ಟಾರ್ಟ್ ಆಗೋದಿಲ್ಲ. ಮೊಬೈಲ್ ನೋಡಿದರೆ ಅದರಲ್ಲಿ ನೆಟ್ವರ್ಕ್ ಇಲ್ಲ ಮತ್ತು ಬ್ಯಾಟ್ರಿ ಕೂಡ ಕಮ್ಮಿ ಇತ್ತು. ಗಾಢವಾದ ಕತ್ತಲೆಯಲ್ಲಿ ಒಂಟಿಯಾಗಿ ಸಿಕ್ಕಿಬಿದ್ದ ಆ ವ್ಯಕ್ತಿಗೆ ಭಯವಾಗಲು ಶುರುವಾಯಿತು. ಅವನು ಗಾಬರಿಯಿಂದ ಅಲ್ಲಿಯೇ ಹತ್ತಿರದಲ್ಲಿದ್ದ ಕೊರಗಜ್ಜನ ಕಟ್ಟೆಯನ್ನು ನೆನೆದು, ಅಜ್ಜ, ದಾರಿ ಕಾಣದೆ ಕತ್ತಲೆಯಲ್ಲಿ ನಿಂತಿದ್ದೇನೆ, ನೀನೇ ನನ್ನನ್ನು ಮನೆಗೆ ತಲುಪಿಸಬೇಕು ಎಂದು ಮನಸಾರೆ ಬೇಡಿಕೊಂಡನು. ಸ್ವಲ್ಪ ಸಮಯದ ನಂತರ ದೂರದಲ್ಲಿ ಒಂದು ಸಣ್ಣ ಬೆಳಕು ಕಾಣಿಸ್ತು. ಹತ್ತಿರ ಬಂದು ನೋಡಿದಾಗ ಒಬ್ಬ ವಯಸ್ಸಾದ ವ್ಯಕ್ತಿ ಕೈಯಲ್ಲಿ ಒಂದು ಹಳೆಯ ಲ್ಯಾಟರ್ನ್ ಹಿಡಿದು ನಡೆದುಕೊಂಡು ಬರುತ್ತಿದ್ದ. ಆ ವ್ಯಕ್ತಿ ಇವನ ಹತ್ತಿರ ಬಂದು, ಯಾಕೆ ಮಗನೇ ಇಲ್ಲಿ ನಿಂತಿದ್ದೀಯಾ? ಬಾ, ಈ ದಾರಿಯಲ್ಲಿ ಮುಂದೆ ಹೋದರೆ ನಿನ್ನ ಊರು ಸಿಗುತ್ತದೆ, ನಾನು ದಾರಿ ತೋರಿಸುತ್ತೇನೆ ಎಂದನು. ಆ ವಯಸ್ಸಾದ ವ್ಯಕ್ತಿ ಮುಂದೆ ನಡೆಯುತ್ತಿದ್ದರೆ ನಮ್ಮ ಸ್ಕೂಟರ್ ಸವಾರ ಅವನ ಹಿಂದೆಯೇ ನಡೆದನು. ವಿಚಿತ್ರವೆಂದರೆ ಅಷ್ಟು ಹೊತ್ತಿನವರೆಗೂ ಸ್ಟಾರ್ಟ್ ಆಗದ ಸ್ಕೂಟರ್ ಈಗ ತಾನಾಗಿಯೇ ಸ್ಟಾರ್ಟ್ ಆಯಿತು. ಊರಿನ ಗಡಿ ತಲುಪಿದ ತಕ್ಷಣ ದಾರಿ ತೋರಿಸಿದ ಆ ವಯಸ್ಸಾದ ವ್ಯಕ್ತಿ ಇದ್ದಕ್ಕಿದ್ದಂತೆ ಮಾಯವಾದನು. ಮರುದಿನ ಬೆಳಿಗ್ಗೆ ಆ ವ್ಯಕ್ತಿ ತಾನು ಹರಕೆ ಹೊತ್ತಂತೆ ಅಜ್ಜನ ಕಟ್ಟೆಗೆ ಹೋದಾಗ ಅಲ್ಲಿನ ಅರ್ಚಕರು ಹೇಳಿದರು, ರಾತ್ರಿ ಈ ದಾರಿಯಲ್ಲಿ ಯಾರೂ ಓಡಾಡುವುದಿಲ್ಲಪ್ಪ, ನಿನಗೆ ದಾರಿ ತೋರಿಸಿದ್ದು ಸ್ವತಃ ಅಜ್ಜನೇ ಇರಬೇಕು. ಆಗ ಆ ವ್ಯಕ್ತಿಗೆ ಮೈ ಜುಮ್ಮೆಂದಿತ್ತು. ಕೊರಗಜ್ಜ ತನ್ನನ್ನು ನಂಬಿ ಬಂದ ಭಕ್ತರ ಕೈಯನ್ನು ಎಂದಿಗೂ ಬಿಡುವುದಿಲ್ಲ. ನಿಮಗೂ ಇದೇ ರೀತಿಯ ಅನುಭವ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿಯ ಕಥೆಗಳಿಗಾಗಿ ಸ್ಟೋರಿ ಬೈಟ್ ಕನ್ನಡ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.